ಬಿಕ್ಕಲಹಳ್ಳಿಯಲ್ಲಿ ವಿಜೃಂಭಣೆಯಿಂದ ಜಾತ್ರಾ ಮಹೋತ್ಸವ ರಥೋತ್ಸವ ಚಿಕ್ಕಬಳ್ಳಾಪುರ ಜಿಲ್ಲೆಯ ಪ್ರಸಿದ್ಧ ಧಾರ್ಮಿಕ ಕ್ಷೇತ್ರವಾದ ಬಿಕ್ಕಲಹಳ್ಳಿಯ ಶ್ರೀ ಯೋಗ ಮುನೀಶ್ವರ ದೇವಾಲಯದಲ್ಲಿ 22ನೇ ವರ್ಷದ ಜಾತ್ರಾ ಮಹೋತ್ಸವ ಹಾಗೂ ರಥೋತ್ಸವ ಭಕ್ತಿಭಾವದಿಂದ ನೆರವೇರಿತು. ಆಶ್ರಮದ ಧರ್ಮದರ್ಶಿ ಡಾಕ್ಟರ್ ಬಿಕೆ ಮಂಜುನಾಥ್ ಅವರ ಮಾರ್ಗದರ್ಶನದಲ್ಲಿ ನಡೆದ ಮಹೋತ್ಸವದಲ್ಲಿ ವಿವಿಧ ಭಾಗಗಳಿಂದ ಆಗಮಿಸಿದ್ದ ನೂರಾರು ಭಕ್ತರು ಭಾಗವಹಿಸಿ ದೇವರ ದರ್ಶನ ಪಡೆದು ವಿಶೇಷ ಪೂಜೆ ಸಲ್ಲಿಸಿದರು. ಗಂಗೆ ಪೂಜೆ, ಗಣಪತಿ ಪೂಜೆ, ಹೋಮ ಹವನಗಳು, ಕಲಶಾಭಿಷೇಕ, ಗೋಪೂಜೆ ಸೇರಿದಂತೆ ವಿವಿಧ ಧಾರ್ಮಿಕ ವಿಧಿವಿಧಾನಗಳು ನಡೆದವು. ಬಳಿಕ ಶ್ರೀ ಯೋಗ ಮುನೀಶ್ವರ ಸ್ವಾಮಿಯ ರಥೋತ್ಸವ ವಿಜೃಂಭಣೆಯಿಂದ ನಡೆಯಿತು. ಈ ವೇಳೆ ಮಾತನಾಡಿದ ಡಾಕ್ಟರ್ ಬಿಕೆ ಮಂಜುನಾಥ್, ಶ್ರೀ ಯೋಗ ಮುನೀಶ್ವರ ಸ್ವಾಮಿಯ ಕೃಪೆಯಿಂದ ಭಕ್ತರ ಇಷ್ಟಾರ್ಥಗಳು ನೆರವೇರುತ್ತಿದ್ದು ದೇವಾಲಯಕ್ಕೆ ಆಗಮಿಸುವ ಭಕ್ತರ ಸಂಖ್ಯೆ ಹೆಚ್ಚುತ್ತಿದೆ ಎಂದು ತಿಳಿಸಿದರು. ಕಾರ್ಯಕ್ರಮದಲ್ಲಿ ಸೇವಾಕರ್ತರನ್ನು ಸನ್ಮಾನಿಸಲಾಯಿತು. ಭರತನಾಟ್ಯ ಸೇರಿದಂತೆ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮಹೋತ್ಸವದ ಆಕರ್ಷಣೆಯಾಗಿದ್ದವು. ವರದಿ ಸಲಾವುದ್ದೀನ್, ಚಿಕ್ಕಬಳ್ಳಾಪುರ, ಪ್ರಜಾಪವ ಟಿವಿ. ಪ್ರತಿ ಕ್ಷೇತ್ರ ಬಿಕ್ಕಲಹಳ್ಳಿಯಲ್ಲಿ ಪ್ರತಿ ವರ್ಷದಂತೆ ಈ ವರ್ಷ ಸಮೇತ ಬಹಳ ವಿಜೃಂಭಣೆಯಿಂದ ಜಾತ್ರಾ ಮಹೋತ್ಸವವನ್ನು ಆರಂಭ ಮಾಡಿದ್ದೇವೆ. ಈಗ ತಾನೇ ರಥೋತ್ಸವ ಮುಗಿದಿದೆ. ಶ್ರೀ ಕ್ಷೇತ್ರದಲ್ಲಿ 22 ವರ್ಷದಿಂದ ಜಾತ್ರಾ ಮಹೋತ್ಸವ ನಡೀತಾ ಬರ್ತಾ ಇದೆ. ನಮ್ಮ ಸುತ್ತಮುತ್ತ ಇರ್ತಕ್ಕಂಥ ಎಲ್ಲ ಗ್ರಾಮ ದೇವತೆಗಳನ್ನು ದೇವಾಲಯಕ್ಕೆ ಬರಮಾಡಿಕೊಂಡಿದ್ದೇವೆ. ಈ ಕ್ಷೇತ್ರದಲ್ಲಿ ವಿಶೇಷ ಏನಂದ್ರೆ ದೇವಾಲಯಕ್ಕೆ ಬರಬೇಕಾದ್ರೆ ಪ್ರತಿ ವರ್ಷ 22 ವರ್ಷದಿಂದನೂ ಮಳೆ ಬರುತ್ತೆ. ಮಳೆ ಬರೋದೇ ವಿಶೇಷ. ವಾರಕ್ಕೆ ಎಂಟ್ರಿ ಆಗೋದ್ರಲ್ಲೇ ಮಳೆ ಬರುತ್ತೆ. ಪ್ರತಿ ವರ್ಷದಲ್ಲಿ ಈ ವರ್ಷ ಬಹಳ ಮಳೆ ವಿಜೃಂಭಣೆಯಿಂದ ದೇವತೆಗಳು ಹೊರಗಡೆ ಬಂದಿದ್ದಾರೆ. ಹೋಮ ಹವನ ಎಲ್ಲವನ್ನು ಹಾಗೆ ನೀವು ನೋಡ್ಬೋದು. ಭಕ್ತಾದಿಗಳ ಕ್ಷೇತ್ರಗಳಲ್ಲಿ ಬಂದು ರಥೋತ್ಸವ ವಿಜೃಂಭಣೆಯಿಂದ ಪಾಲ್ಗೊಂಡು ಈ ಸರಿ ಜಾತ್ರಾ ಮಹೋತ್ಸವ ರಥೋತ್ಸವವನ್ನು ಭಕ್ತಾದಿಗಳು ಬಹಳ ವಿಜೃಂಭಣೆಯಿಂದ ಮಾಡಿದ್ದಾರೆ ಅಂತ. ಈ ಕ್ಷೇತ್ರದಲ್ಲಿ ವಿಶೇಷ ಏನಂದ್ರೆ ನೀವು ನೋಡ್ಬೋದು, ಭಕ್ತಾದಿಗಳು ಬಂದ್ರೆ ಆ ಯೋಗ ಮುನೀಶ್ವರ ಸ್ವಾಮಿಯ ದರ್ಶನವನ್ನು ಮಾಡಿ ಎಲ್ಲ ಭಕ್ತಾದಿಗಳು ಏನು ಕಷ್ಟಗಳಿದೆ ಅನ್ನು ದಯಪಾಲಿಸಿ 22 ವರ್ಷದಿಂದ ಯೋಗ ಮುನೀಶ್ವರ ಸ್ವಾಮಿ ಕ್ಷೇತ್ರಕ್ಕೆ ಬರ್ತಕ್ಕಂಥ ಎಲ್ಲಾ ಭಕ್ತಾದಿಗಳು ಎಲ್ಲಾ ರೀತಿಯಲ್ಲಿ ಕಷ್ಟ ಅವ್ರು ಏನು ಕೇಳ್ಕೊಳ್ತಾರೋ ವರಗಳನ್ನು ದಯಪಾಲಿಸ್ತಾ ಇದೊಂದು ಸಿದ್ಧಿ ಕ್ಷೇತ್ರವನ್ನಾಗಿ ಯೋಗ ಮುನೀಶ್ವರ ಸ್ವಾಮಿಯು ಈ ಕ್ಷೇತ್ರದಲ್ಲಿ 22 ವರ್ಷದಿಂದ ಬರುವಂತ ಭಕ್ತಾದಿಗಳನ್ನು ದಿನೇ ಪ್ರತಿ ವರ್ಷ ಬಹಳ ಸಂಖ್ಯೆಯಲ್ಲಿ ಹೆಚ್ಚು ಮಾಡ್ತಾ ಇದ್ದಾರೆ. ಜಾತ್ರಾ ಮಹೋತ್ಸವ ರಥೋತ್ಸವದಲ್ಲಂತೂ ಬಹಳ ಭಕ್ತಿಯಿಂದ ಶ್ರದ್ಧಾ ಭಕ್ತಿಯಿಂದ ರಥೋತ್ಸವವನ್ನು ಎಳೆದಿದ್ದು ನೀವೆಲ್ಲ ನೋಡಿರಬಹುದು. ಬೆಳಗ್ಗೆಯಿಂದ ಎಲ್ಲಾ ದೇವರುಗಳು ಅಭಿಷೇಕ ಅಲಂಕಾರಗಳೆಲ್ಲ ಆಗಿ ಹೋಮ ಮಾಡಿ ರಥೋತ್ಸವಕ್ಕೂ ರಥಕ್ಕೂ ಪೂಜೆ ಮಾಡಿ ಮೆರವಣಿಗೆ ಆಗಿದೆ. ಈ ಕ್ಷೇತ್ರದಲ್ಲಿ ಯೋಗ ಮುನೇಶ್ವರ ಸ್ವಾಮಿ ಈ ನೆಲೆಯಾಗಿ 22 ವರ್ಷದ ಹಿಂದೆ ನೆಲೆಕ್ಕೆ ಮುಂಚೆ ಈ ಕ್ಷೇತ್ರ ಏನೂ ಇರಲಿಲ್ಲ. ಈ ಕ್ಷೇತ್ರದಲ್ಲಿ ಅಪ್ಪ ಬಂದು ನಿಂತ್ಕೊಂಡ್ಮೇಲೆ ಇದು ಬಹಳ ಸಿದ್ಧಿ ಕ್ಷೇತ್ರವಾಗಿದೆ. ನೀವು ಬರ್ತಕ್ಕಂಥ ಭಕ್ತಾದಿಗಳು ಏನು ಹೇಳ್ತಾರೋ ಎಲ್ಲಾ ರೀತಿಯಲ್ಲೂ ಅನುಕೂಲ ಮಾಡಿ ಮನೆಯಲ್ಲಿ ಕಷ್ಟ ಸುಖಗಳು ಏನು ಹೇಳ್ತಾರೋ ಭಕ್ತರು ಬೇಡ್ಕೊಂಡ್ರೆ ಹೊರಗಳನ್ನು ದಯಪಾಲಿಸ ಇದೊಂದು ಸಿದ್ಧಿ ಕ್ಷೇತ್ರವಾಗಿ ಯೋಗ ಮುನೇಶ್ವರ ಸ್ವಾಮಿ ಈ ಕ್ಷೇತ್ರದಲ್ಲಿ ಮೇಲೆ ಬಹಳ ವಿಜೃಂಭಣೆಯಿಂದ ಎಲ್ಲಾ ಕಾರ್ಯಕ್ರಮಗಳು ನಡೆಸ್ಕೊಂಡು ಹೋಗ್ತಾರೆ. ಭಕ್ತಾದಿಗಳು ಹಾಗೆ ಬರ್ತಾ ಇದ್ದಾರೆ. ಅವ್ರು ಏನ್ ಕೇಳ್ತಾರೆ ಎಲ್ಲದನ್ನು ದಯಪಾಲಿಸ್ತಾ ಇದ್ದಾರೆ. ಅನ್ನೋದೇನಿಲ್ಲ, ಈ ಕ್ಷೇತ್ರದಲ್ಲಿ ಯೋಗ ಮುನೇಶ್ವರ ಸ್ವಾಮಿ ಅವರ ಒಂದು ಇದರಿಂದನೇ ಎಲ್ಲ ನಡೀತಾ ಇದೆ. ನಮ್ಮದೇನಿಲ್ಲ, ಅಪ್ಪ ಕೊಡ್ತಾ ಇದ್ದಾನೆ, ನಾನು ಮಾಡ್ತಾ ಇದ್ದೀನಿ. ನಾನೇನು ಯಾವುದೇ ರೀತಿಯಲ್ಲಿ ಇದು ಮಾಡ್ತಾ ಇಲ್ಲ. ಆ ಯೋಗ ಮುನೇಶ್ವರ ಸ್ವಾಮಿ ಆಶೀರ್ವಾದದಿಂದ ಇಷ್ಟೆಲ್ಲ ನಡೀತಾ ಇದೆ ಅಂತ. ನಿಮ್ಮ ಹೆಸರು ಸರ್? ಈ ಕ್ಷೇತ್ರದ ಪ್ರಧಾನ ದತ್ತಿ ಬಿಕೆ ಮಂಜುನಾಥ್.